ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಮಹಾರಾಣಿ ಕಾಲೇಜ್ ವಿದ್ಯಾರ್ಥಿನಿಯರು ಎನ್ಎಸ್ಯುಐ ಕೀರ್ತಿ ಗಣೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಪ್ರಜ್ವಲ್ ರೇವಣ್ಣ ಹಾಗೂ ನಮ್ಮ ಕುಟುಂಬ ಬೇರೆ ಬೇರೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಮಹಿಳಾ ಸಂಘಟನೆ ವತಿಯಿಂದ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರಜ್ವಲ್ ರೇವಣ್ಣರನ್ನ ಗಡೀಪಾರು ಮಾಡುವಂತೆ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ವಿಚಾರಕ್ಕೆ ಹಾವೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಜೆಡಿಎಸ್ ಪಕ್ಷದ ಆಂತರಿಕ ವಿಚಾರ, ಕಾನೂನು ಕ್ರಮ ತೆಗೆದುಕೊಳ್ಳಲಿ ಅಂತ ಈಗಾಗಲೇ ಕುಮಾರಸ್ವಾಮಿ ಖಡಕ್ ಆಗಿ ಹೇಳಿದ್ದಾರೆ. ತುಂಬಾ ಜನರ ಕಂಪ್ಲೇಂಟ್ ತೆಗೆದುಕೊಳ್ಬೇಕಿದೆ. ನಮ್ಮ ಪಕ್ಷ ಚುನಾವಣೆಯಲ್ಲಿ ಗೆದ್ದ ಮೇಲೆ ಏನ್ ಮಾಡಬೇಕೋ ಅದನ್ನ ಮಾಡುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಕಾಯಕವನ್ನೇ ಕಲ್ಯಾಣ ಅಂತ ಹೇಳ್ತೀವಿ. ಮೋದಿ ಅವರು ಕಾವಿ ಕಲ್ಯಾಣ ಮಾಡಕ್ ಬಂದಾರೆ ಅಂತ ನಟ ಪ್ರಕಾಶ್ ರಾಜ್ ದೂಷಿಸಿದ್ರು. ಗದಗ್ನಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಇಲ್ಲಿ ಬಂದು ನೇಹಾ ಪ್ರಕರಣದ ಬಗ್ಗೆ ಮಾತನಾಡ್ತಾರೆ. ನೇಹಾ ಪ್ರಕರಣ ನಮ್ಗೆ ಚುರ್ ಅನ್ನೋದಿಲ್ವೇನೋ. ಇನ್ನು ಅದೇ ರೀತಿಯಾಗಿ ನೇಹಾಗೂ ಮುಂಚೆ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳ ಹತ್ಯೆ ಕೇಸ್ ನಡೆದು, ಅದೇ ರೀತಿಯಾಗಿ ಸಮಾಜದಲ್ಲಿ ಯಾಕೆ ಈ ದೌರ್ಜನ್ಯವನ್ನ ನಡೆಯಕತ್ತೈತಿ ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಟು ಅದಕ್ಕೊಂದು ಜಾತಿ ಧರ್ಮದ ಲೇಪನವನ್ನ ಹಾಕ್ತೀರಿ, ಹೆಣದ ಮೇಲೆ ರಾಜಕೀಯವನ್ನ ಮಾಡ್ತೀರಾ ಅಂತ ಮೋದಿಗೆ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ್ರು. ಕಲ್ಯಾಣ ನಾವು ಕಾಯಕದ ಕಲ್ಯಾಣ ಕೇಳಕತ್ತೇವಿ, ಕಾವಿ ಕಲ್ಯಾಣ ಮಾಡಬಹುದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲೊಂದು ನೇಹಾ ಪ್ರಕರಣ ನೇಹಾ ಅನ್ನೋ ಹೆಣ್ಮಕ್ಳಿಗೆ ನಮಗೂ ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಸಮಾಜವನ್ನು ಅದನ್ನ ಹ್ಯಾಂಗೆ ನೋಡ್ಬೇಕು. ನೇಹಾ ಅಂತ ಹೆಣ್ಮಗಳು, ಅದಕ್ಕೆ ಮುಂಚೆ ಇನ್ನೊಂದು ಮುಸ್ಲಿಂ ಹೆಣ್ಮಗಳು, ಅದಕ್ಕೆ ಮುಂಚೆ ಇನ್ನೊಂದು ಹೆಣ್ಮಗಳು, 10 ಕೇಸ್ ನಡೆದಿದೆ. ನಾವು ಸಮಾಜದಲ್ಲಿ ಜವಾಬ್ದಾರಿ ಹೆಣ್ಮಕ್ಳು ಈ ದೇಶದಾಗ ಹಿಂಗೆ ಯಾಕೆ ನಡೆಯೋಕ್ಕಾಗೈತಿ, ಈ ಹೆಣ್ಮಕ್ಳ ಮೇಲೆ ಯಾಕೆ ದೌರ್ಜನ್ಯ ನಡೆಯಾಕತ್ತೈತಿ, ಇವು ಹುಡುಗರಿಗೆ ಏನಾಗೈತಿ, ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡು ನೋಡ್ಬೋದಿಲ್ಲಪ್ಪ. ನಾವೆಲ್ಲ ಕೂತು ಯೋಚನೆ ಮಾಡಿ ಓದ್ಬಿಟ್ಟು ಅದಕ್ಕೊಂದು ಜಾತಿ ಲೇಪನ ಹಾಕ್ತೇನೆ, ಅದಕ್ಕೊಂದು ಧರ್ಮದ ಲೇಪನ ಹಾಕ್ತೇನೆ, ಹೆಣದ ಮೇಲೆ ರಾಜಕೀಯ ಮಾಡ್ತೇನೆ. ಹೆಣದ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ರಾಜು ಕಾಗೆ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಮಾತನಾಡಿದ ಕಾಗವಾಡ ಶಾಸಕ ರಾಜು ಕಾಗೆ ಈ ಬಾರಿ ಕಾಂಗ್ರೆಸ್ಗೆ ಲೀಡ್ ಕಡಿಮೆ ಕೊಟ್ರೆ ಕರೆಂಟ್ ಕೊಡಲ್ಲ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಮತ ಬಂದಿವೆ, ಕಡಿಮೆ ಲೀಡ್ ಕೊಟ್ಟಿದ್ದಕ್ಕೆ ಕರೆಂಟ್ ಮಾತ್ರ ತೆಗಿತಾ ಇದ್ದೇವೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಮತ್ತೆ ಹೀಗಾದ್ರೆ ಕರೆಂಟ್ ಕೊಡಲ್ಲ ಅಂತ ಧಮಕಿ ಹಾಕಿದ್ದಾರೆ. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳ್ ಶಾಪುರದವ್ರ ಪಾಪ ಅವ್ರು ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ ಯಾಕ್ರೆ ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗೆ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಏನಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಅದಕ್ಕೆ ಬೇಕಾಗಿಲ್ಲ.